ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕೈ ಮುಖಂಡ ಬೆದರಿಕೆಯ ಪ್ರಕರಣ ಜಿಲ್ಲಾ ಸರ್ಕಾರಿ ನೌಕರರ ಸ್ಥಳದಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಹೌದು, ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ಆಗ್ತಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ಕಾರಿ ನೌಕರರ ಸಂಘದಿಂದ ಧರಣಿ, ಅಮೃತಾ ಗೌಡಗೆ ನೈತಿಕ ಬೆಂಬಲವನ್ನ ಸೂಚಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಆಗ್ತಿರೋಂಥದ್ದು. ರಾಜೀವ್ ಗೌಡರನ್ನ ಬಂಧಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ. ಪ್ರತಿಭಟನೆ ಬಳಿಕ ಡಿಸಿಗೆ ಮನವಿ ಸಲ್ಲಿಸಿದ ಸರ್ಕಾರಿ ನೌಕರರಿಗೆ ಅಶ್ಲೀಲ ಪದ ಬಳಕೆ, ಬೆದರಿಕೆ ಹಾಕೋದು ಸರಿಯಲ್ಲ, ತಕ್ಷಣವೇ ರಾಜೀವ್ ಗೌಡರನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪೌರಾಯುಕ್ತೆ ಅಮೃತಾ ಗೌಡರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಅಂತ ಸರ್ಕಾರಿ ನೌಕರರು ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು, ನೈತಿಕ ಬೆಂಬಲವನ್ನ ಸೂಚಿಸಿರುವಂಥದ್ದು. ನಗರಸಭೆ ಆಯುಕ್ತ ಆಗಿರ್ತಕ್ಕಂತಹ ಶ್ರೀಮತಿ ಅಮೃತಾ ಗೌಡ ಮೇಡಮ್ನವರ ಮೇಲೆ ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯ ಮುಖಂಡರಾಗಿರ್ತಕ್ಕಂತಹ ರಾಜೀವ್ ಗೌಡರವರು ಸೋಮವಾರ ಸಂಜೆ ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ದೂರವಾಣಿ ಕರೆ ಮಾಡಿ ಅವರನ್ನ ಮಹಿಳಾ ಅಧಿಕಾರಿ ಎಂಬತಕ್ಕಂತಹ ಒಂದು ಪರಿಜ್ಞಾನವಿಲ್ಲದೆ ಮತ್ತೆ ಅಶ್ಲೀಲ ಪದಗಳನ್ನು ಬಳಸಿ ಅತ್ಯಂತ ನಿಷ್ಕೃಷ್ಟವಾಗಿ ಮಾತಾಡಿರ್ತಕ್ಕಂಥದ್ದು ನಾವೆಲ್ಲನೂ ಕೂಡ ತಡವಾಗಿ ಅದು ಬುಧವಾರ ಸೋಷಿಯಲ್ ಮೀಡಿಯಾ ಮುಖಾಂತರ ಹೊರಗಡೆಗೆ ಬಂದಿರತಕ್ಕಂಥ ವಿಚಾರವಾಗಿ ನಾವೆಲ್ಲನೂ ಕೂಡ ಮೇಡಮ್ನವರ ಒಂದು ವಿಚಾರವಾಗಿ ಈಗಾಗಲೇ ನಿನ್ನೆ ರಜೆ ಇದ್ದಕ್ಕಂಥ ಸಂದರ್ಭದಲ್ಲಿ, ಸಂಕ್ರಾಂತಿ ಹಬ್ಬದ ರಜೆ ಇದ್ದ ಸಂದರ್ಭದಲ್ಲಿ ನಮಗೆ ಬುಧವಾರ ಮಾಹಿತಿಯನ್ನ ಸರ್ಕಾರಿ ನೌಕರರ ಸಂಘಕ್ಕೆ ಅದು ನಿಖರವಾಗಿ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲನೂ ಕೂಡ ಇವತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಸೇರಿ ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು ಅವರು. ಪೌರಾಯುಕ್ತೆಗೆ ಅಶ್ಲೀಲವಾದ ಪದಗಳನ್ನು ಬಳಸಿ ನಿಂದನೆಯನ್ನ ಮಾಡಿರುವಂಥದ್ದು, ಬೆದರಿಕೆ ಹಾಕಿದಂತಹ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಿ ನೌಕರರೆಲ್ಲರೂ ಸೇರಿ ನೈತಿಕವಾಗಿ ನಾವು ಬೆಂಬಲವನ್ನ ಕೊಡ್ತೇವೆ ಅಮೃತಾ ಗೌಡ ಅವರಿಗೆ ಅನ್ನೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಏನಿದೆ ಮಾಹಿತಿ ರಾಮು? ಖಂಡಿತವಾಗ್ಲೂ ಮಂಜರಿ, ಏನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕಳೆದ 2-3 ದಿನಗಳಿಂದ ಒಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಒಂದು ಪ್ರಕರಣಕ್ಕೆ ಒಂದು ಸರ್ಕಾರಿ ನೌಕರರು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಏನೀಗಾಗಲೇ ಏನು ರಾಜುಗೌಡ ಅನ್ನುವಂತ ಕಾಂಗ್ರೆಸ್ ಮುಖಂಡನ ಒಂದು ಅವ್ಯಾಚ್ಯ ಶಬ್ದಗಳಿಂದ ಸರ್ಕಾರಿ ನೌಕರರನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಹಾಗೂ ಏನು ಪೌರಾಯುಕ್ತೆಗೆ ಒಂದು ಆತ್ಮಸ್ಥೈರ್ಯ ಮತ್ತು ಧೈರ್ಯ ತುಂಬುವ ನಿಟ್ಟಿನಲ್ಲಿ ಒಂದು ಸರ್ಕಾರಿ ನೌಕರರು ಒಂದು ಪ್ರತಿಭಟನೆಗೆ ಮುಂದಾಗುವಂತದ್ದು. ಈಗಾಗಲೇ FIR ಆಗಿ 2-3 ದಿವಸ ಕಳೆದರೂ ಸಹಿತ ಇಲ್ಲಿಯ ತನಕ ಆರೋಪಿ ಬಂಧನ ಮಾಡುವಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನಕ್ಕೆ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ರಾಜೀವ್ ಗೌಡನ ಬಂಧನಕ್ಕಾಗಿ ಹಲವಾರು ಸಂಘಟನೆಗಳಿಂದ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆ, ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಂಪ್ಲೇಂಟ್ಗಳನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗ್ತಾ ಇದ್ರು ಸಹಿತ ಒಂದು ಪೊಲೀಸರು ಎಲ್ಲೋ ಒಂದ್ ಕಡೆ ಸರ್ಕಾರಿ ಅಧಿಕಾರಿಗಳ ಅವ್ಯಾಚ್ಯವಾಗಿ ನಿಂದಿಸಿದ್ರು ಸಹಿತ ಎಲ್ಲೋ ಒಂದ್ ಕಡೆ ಪೊಲೀಸರು ರಾಜಕೀಯ ಮುಖಂಡರ ಹಾಗೂ ರಾಜಕೀಯ ನಾಯಕರ ಒಂದು ಬಲಾಬಲಗಳನ್ನ ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನು ಪೊಲೀಸರು ಏನೋ ಒಂದು ನಿರ್ಲಕ್ಷ್ಯ ಧೋರಣೆ ಹಾಗೂ ಅಸಹಾಯಕತೆಯಿಂದ ಏನು ಬಂಧಿಸಬೇಕು ಬೇಡವಾ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪೊಲೀಸರು ಮುಂದಾಗಿರುವಂತದ್ದು. ಈ ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ಹಲವಾರು ಸಂಘಟನೆಗಳು ಹಾಗೂ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡ್ತಿದ್ರು ಸಹಿತ ಇಲ್ಲಿ ತನಕ ಯಾವುದೇ ಒಂದು ಆರೋಪಿಯನ್ನ ಬಂಧಿಸುವಲ್ಲಿ ವಿಫಲ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಆತ್ಮಸ್ಥೈರ್ಯ ನೀಡೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಗೆ ಬಂದಾಗಿರುವಂತ. ಒಟ್ಟಾರೆಯಾಗಿ ಏನು ಒಂದು ರಾಜುಗೌಡನ ಬಂಧನ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಏನು ಈ ವಿಚಾರವಾಗಿ ಇಲ್ಲಿ ತನಕ ಬಂಧನ ಆಗದಿದ್ದ ನಿಟ್ಟಿನಲ್ಲಿ ಒಂದು ಸರ್ಕಾರಿ ನೌಕರರು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈ ಕೂಡಲೇ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಅಂತ ಹೇಳ್ಬೋದು ಮಂಜರಿ. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.